ಹಾಯ್ ಹಲೋ. ನಾನು ಮೊನ್ನೆ ನಿಮ್ಗೆ ಹೇಳ್ದಂಗೆ ನೋಡಿ, ಡೇ ಕ್ಯಾಂಡಲ್ ಹೋದ್ರೆ ಮಾರ್ಕೆಟು ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡಿದೆ. ಕಪ್ ಅಂಡ್ ಹ್ಯಾಂಡಲ್ ವೀಕ್ಲಿ ಹೋದ್ರೆ ಮಾರ್ಕೆಟು 29,000 ಹೋಗ್ಬೇಕು ಅಂತ ಅವತ್ತಿಂದ ಹೇಳ್ತಿದ್ದೀನಿ. ಅವತ್ತಿಂದ ಬುಲ್ಲಿಶ್ ಅಲ್ಲೇ ಇದೆ ಮಾರ್ಕೆಟು. ಸೊ ಟ್ರೆಂಡ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಓಕೆ. ಇವಾಗ ಮಾರ್ಕೆಟ್ ಏನಾಗಿದೆ, ಈ ಸಿಮೆಟ್ರಿಕ್ ಟ್ರಯಾಂಗಲ್ ನ ಬ್ರೇಕ್ಔಟೇ ಕೊಡ್ಲಿಲ್ಲ ಮಾರ್ಕೆಟ್. ನಾನು ಅವತ್ತು ಹೇಳ್ದೆ ನೋಡಿ, ಎಕ್ಸಾಕ್ಟ್ ರಿಜೆಕ್ಷನ್ ಫಾರ್ ಸಿಮೆಟ್ರಿಕ್. ನೋಡಿ, ಇಲ್ಲಿಂದ ಇಲ್ಲಿಗೆ ರಿಜೆಕ್ಷನ್ ಆಗ್ತಿದೆ. ನಾನ್ ನಿನ್ನೆ ನಿಮ್ಗೆ ಹೇಳಿದ್ದೆ ಏನಂತ, ಕ್ಯಾಂಡಲ್ ರೆಡ್ ಅಲ್ಲಿ ಕ್ಲೋಸ್ ಆಗ್ಬಾರ್ದು, ಇದರಿಂದ ಕೆಳಗಡೆ ಅವಾಗ ಬೇರಿಸ್ ನ ನೋಡ್ಬೇಕಾಗತ್ತೆ ಅಂತ. ಸೊ ನಾಳೆ ನಾವು ಬೇರಿಸ್ ನ ನೋಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಏನೋ ಪ್ಯಾಟ್ರನ್ ಏನ್ ಹೇಳ್ತಾ ಇದೆ ಅಂತ ಚೆಕ್ ಮಾಡಿ ನೋಡೋಣ. ನಾಳೆ ಅಂದ್ರೆ ಸೋಮವಾರ ದಿನ ಮಾರ್ಕೆಟ್ ಏನಾಗ್ಬೋದು ಅಂತ ನೋಡಿ. ಮಾರ್ಕೆಟ್ ಇವತ್ತು ಫುಲ್ಲಿ ಸೈಡ್ ವೇಸ್ ಇತ್ತು. ನೋಡಿ, ಇಲ್ಲಿಂದ ಮಾರ್ಕೆಟ್ ಇವತ್ತು ಏನ್ ಸತ ಮೂವ್ಮೆಂಟ್ ಕೊಟ್ಟಿಲ್ಲ. ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಒಂದು ಡೇ ಮಾಡಿದೆ. ಮೊನ್ನೆ ಕೊಟ್ಟಂಗಲ್ಲ, ಅಟ್ಲೀಸ್ಟ್ ಒಂದು ಮೂವ್ಮೆಂಟ್ ಕೊಡ್ಲಿಲ್ಲ. ಯಾಕೆಂದ್ರೆ ಇದಷ್ಟು ಒಂದು ಪ್ರೈಸ್ ಆಕ್ಷನ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟು ಪ್ರೈಸ್ ಆಕ್ಷನ್ ನ ಕಂಪ್ಲೀಟ್ ಮಾಡಿದೆ. ಸಿಮೆಟ್ರಿಕ್ ಟ್ರಯಾಂಗಲ್ ನ ಮಾಡಿದೆ ಮಾರ್ಕೆಟ್. ಮಾರ್ಕೆಟ್ ಏನಾದ್ರೂ ಬುಲ್ಲಿಶ್ ಆಗ್ಬೇಕು ಅಂದ್ರೆ ಇದನ್ನ ಬ್ರೇಕ್ಔಟ್ ಕೊಡ್ಬೇಕು ನಾಳೆ, ಅಂದ್ರೆ ಸೋಮವಾರ ದಿನ. ಇಲ್ಲಿಂದ ಬುಲ್ಲಿಶ್ ಹೋಗ್ಬಿಟ್ಟು ಇದ್ರ ಮೇಲ್ಗಡೆ ಆದ್ರೂ ಆಗ್ಬೋದು ಬುಲ್ಲಿಶ್. ಯಾಕಂದ್ರೆ 10 ಮಿನಿಟ್ ಕ್ಯಾಂಡಲ್ ಈ ಸಪೋರ್ಟ್ ಲೈನ್ ಅಲ್ಲಿ ಮಾರ್ನಿಂಗ್ ಸ್ಟಾರ್ ಆಗಿದೆ. ಕರೆಕ್ಟ್ ನೋಡ್ಕೊಳ್ಳಿ, ಸಪೋರ್ಟ್ ಲೈನ್ ಅಲ್ಲಿ ಮಾರ್ನಿಂಗ್ ಸ್ಟಾರ್ ಆಗಿರೋದ್ರಿಂದ ನಿಮಗೊಂದು ಬೈಯಿಂಗ್ ಆಪರ್ಚುನಿಟಿನೂ ಇರುತ್ತೆ. ಯಾವಾಗ? ನಾಳೆ. ಎಲ್ಲಿ ತನಕ? ಇಲ್ಲಿ ತನಕ. ಇದಕ್ಕೆ ಒಂದು ಸಣ್ಣ ಹೆಸರು ಇಟ್ಕೊಂಡಿರಿ, ಈಸಿಯಾಗಿ ಆಗುತ್ತೆ. ಯಾಕಂದ್ರೆ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ 1 ಮಿನಿಟ್ ಅಲ್ಲಿ ಎಂಟ್ರಿ ಮಾಡಬೇಡಿ, ಹೆವಿ ಸ್ಪೀಡ್ ಇರುತ್ತೆ. ಎರಡನೇ ಕ್ಯಾಂಡಲ್ ಮೇಲ್ ಹೋಗ್ಬಿಟ್ಟು ವಾಪಸ್ ಇದೇ ಜಾಗ ಬಂದೇ ಬರುತ್ತೆ, ಬರಲೇಬೇಕು ಮಾರ್ಕೆಟ್ 1 ಮಿನಿಟ್ ಅಲ್ಲಿ. ಸೊ ಅವಾಗ ಎಂಟ್ರಿ ಕೊಡಿ, ನೋ ಪ್ರಾಬ್ಲಮ್. ನಿಮಗೆ ಹತ್ತತ್ರ 20-30 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರು ಬೇಜಾನ್ ಸಿಗುತ್ತೆ. ಸೊ ಅವಾಗ ಬ್ರೇಕ್ಔಟ್ ಆದ್ರೆ ನಿಫ್ಟಿಲಿ ಬಿಗ್ ಮೂವ್ಮೆಂಟ್ ನ ನೋಡ್ಬೋದು. ಆಲ್ ಟೈಮ್ ನ ಬ್ರೇಕ್ ಮಾಡ್ಬೇಕು. ಅವತ್ ನಾನು ಹೇಳ್ದಂಗೆ ಸುಮ್ನೆ ಬ್ರೇಕ್ ಮಾಡಲ್ಲ ಮಾರ್ಕೆಟ್, ಒಂದು ಪ್ರೈಸ್ ಆಕ್ಷನ್ ಮಾಡ್ಬೇಕು ಅಂತ. ಸೊ ಬ್ರೇಕ್ ಮಾಡಿ ವಾಪಸ್ ಬಂದು ಅಂದ್ರೆ ಮಾರ್ಕೆಟ್ ಕೈಲಿ ಬುಲ್ಲಿಶ್ ಆಗಕ್ಕೆ ತಾಕತ್ತಿಲ್ಲ ಅಂತಲ್ಲ. ಒಂದ್ ಹೆಜ್ಜೆ ಹಿಂದಕ್ಕೆ ಇಟ್ಟು ಬಂದಿದೆ ಅಂದ್ರೆ ಒಂದು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಬಿಗ್ ಮೂವ್ಮೆಂಟ್ ಕೊಡ್ಬೇಕು. ಇವಾಗ ನೋಡಿ, ಮಾರ್ಕೆಟ್ ಸಿಮೆಟ್ರಿಕ್ ಟ್ರಯಾಂಗಲ್ ನ ಟಾರ್ಗೆಟ್ ನ ಕಂಪ್ಲೀಟ್ ಮಾಡ್ತು, ಇಲ್ಲಿಂದ ಬ್ರೇಕ್ಔಟ್ ಕೊಟ್ಕೊಂಡು ಬುಲಿಶ್ ಆಗ್ತಿತ್ತು ಅಂದ್ರೆ, ಸೊ ಇದು ಮತ್ತೆ ಹಾಲ್ ಟೈಮ್ ಆಗಿ ಇಲ್ಲಿ ಬಂತು. ಹಾಲ್ ಟೈಮ್ ಇನ್ನು ಬ್ರೇಕ್ ಮಾಡ್ತು ಅಂದ್ರೆ ಇದೊಂದು ಕಪ್ ಅಂಡ್ ಹ್ಯಾಂಡಲ್ ಆಗಲ್ವಾ? ಹಾ, ನೀವೇ ಥಿಂಕ್ ಮಾಡಿ. ಇವಾಗ ಒಂದು ಕಪ್ ಇದೊಂದೆಲ್ಲ ಸೇರ್ಕೊಂಡ್ರು ಅವಾಗ ಒಂದು ಕಪ್ ಅಂಡ್ ಹ್ಯಾಂಡಲ್ ಆಗುತ್ತೆ. ಯಾವಾಗ ಇದನ್ನ ಬ್ರೇಕ್ಔಟ್ ಕೊಟ್ರೆ ಅವಾಗ ಕಪ್ ಅಂಡ್ ಹ್ಯಾಂಡಲ್ ಟಾರ್ಗೆಟ್ ಯೂಶಲಿ ಇರುತ್ತಲ್ವಾ, ಹೋಗ್ಬೇಕು, ಹೋಗುತ್ತೆ ಅಷ್ಟೇ. ಕಪ್ ಅಂಡ್ ಹ್ಯಾಂಡಲ್ ಟಾರ್ಗೆಟ್ ಎಷ್ಟು ನೋಡಿ? ಕಪ್ ಅಂಡ್ ಹ್ಯಾಂಡಲ್ ಟಾರ್ಗೆಟ್ ನಾಳೆ ಮೇ ಬಿ ಈ ಲೈನಿಗಂತೂ ಮಾರ್ಕೆಟ್ ಬರಲೇಬೇಕು, ಬರುತ್ತೆ. ಬುಲ್ಲಿಶ್ ಆದ್ರೆ ಮಾತ್ರ ಹೋಗ್ಲೇಬೇಕು, ಹೋಗುತ್ತೆ. ಆಲ್ ಟೈಮ್ ಇಂದ ಬ್ರೇಕ್ ಮಾಡಿದ್ರೆ 26,400 ಇದೆ, 26,425 ಹೋಗ್ಬೇಕು. ಹೇಳಕ್ ಬರಲ್ಲ, ಹೋದ್ರು ಹೋಗ್ಬೋದು ನಾಳೆ. ಯಾಕಂದ್ರೆ ಕ್ಯಾಂಡಲ್ ಹೇಳ್ತಾ ಇದೆ ಬುಲ್ಲಿಶ್ ಆಗ್ತೀನಿ ಅಂತ, ಡೇ ಕ್ಯಾಂಡಲ್ ಹೇಳ್ತಾ ಇದೆ ಬೇರಿಶ್ ಆಗ್ತೀನಿ ಅಂತ. ಬೇರಿಶ್ ಆದ್ರೂ ನೋ ವರಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಈ ಲೈನಿಗೆ ಹೋಗಿ ಟಚ್ ಆಗಿ ಬಂದ್ರೆ ಸಿಮೆಟ್ರಿಕ್ ಟ್ರಯಾಂಗಲ್ ಯಾವ ಸೈಡ್ ಆದ್ರೂ ಮೂವ್ಮೆಂಟ್ ಕೊಡ್ಬೋದು, ಐದರ್ ಕಾಲ್ ಆರ್ ಐದರ್ ಪುಟ್. ಸೊ ಪುಟ್ ಸೈಡ್ ಏನಾದ್ರು ಬಂದ್ರೆ ನಿಮ್ ಎಂಟ್ರಿ, ಬ್ರೇಕ್ಔಟ್ ಕೊಟ್ಟಕ್ ಬೇಡ. ಯಾಕಂದ್ರೆ ಪುಟ್ ಆಗೋದು ಸ್ವಲ್ಪನೇ ಡೌಟ್ ಇರೋದ್ರಿಂದ ಮಾರ್ಕೆಟ್ ಬುಲ್ಲಿಶ್ ಇರ್ಬೇಕು ಅಂತ ಹೇಳ್ತಾ ಇದೀನಿ. ಸೊ ಓಕೆ, ಪುಟ್ ಏನಾದ್ರು ಆದ್ರೆ 26,142 ಎಂಟ್ರಿ ಇರ್ಲಿ. ಎಸ್ ಎಲ್ ನಿಮಗೆ ಬಿಟ್ಟಿದ್ದು. ಟಾರ್ಗೆಟ್ 25,900. ಒಂದೇ ದಿನಕ್ಕೆ ಇಷ್ಟು ಮೂವ್ಮೆಂಟ್ ಆದ್ರೂ ಆಗ್ಬೋದು, ಆಗದಂಗಿದ್ರೂ ಇಲ್ಲ. ನೋಡ್ಕೊಂಡ್ಬಿಟ್ಟು ಎಕ್ಸಿಟ್ ಆಗಿ ಈ ಈ ಲೈನ್ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಇಲ್ಲಿಂದ ರಿವರ್ಸ್ ಆಗ್ಬೋದು. ಇಲ್ಲಿ ನಿಮ್ಮ ಕ್ವಾಂಟಿಟಿನ ಬುಕ್ ಮಾಡ್ಬೋದು, ಇಲ್ಲ ಎಸ್ ಎಲ್ ತಗೊಂಡ್ಬಂದು ಕಾಸ್ಟಿಗೆ ತಂದು ಇಟ್ಕೊಂಡ್ಬಿಟ್ರೆ ಸೇಫ್ ಆಗಿರ್ತೀರಾ. ಯಾಕೆಂದ್ರೆ ಇದು ಇವಾಗ ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿ ಉಳ್ಕೊಂಡ್ಬಿಟ್ಟೈತೆ. ಅವತ್ತು ನಾನು ಹೇಳ್ದೆ ಗೊತ್ತಾ, ಒಂದ್ ಹತ್ರ ನೋಡಿ ಈ ತರ ಆದಾಗ ಇದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ. ಇದನ್ನ ಕವರ್ ಮಾಡುತ್ತೆ ಮಾರ್ಕೆಟ್. ಮಿನಿಮಮ್ ಅಂದ್ರೆ ಅರ್ಧನಾರು ಕವರ್ ಮಾಡ್ಬೇಕು. ಸೊ ಇಲ್ಲಿ ಅರ್ಧ ಕವರ್ ಆಗದಂಗ ಆಗುತ್ತಾ? ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ವಿತೌಟ್ ಪ್ರೈಸ್ ಆಕ್ಷನ್ ಹೋಗಿದೆ ಮಾರ್ಕೆಟ್. ಈ ತರ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮೂವ್ಮೆಂಟ್ ಕೊಡ್ಬೇಕು ಅಲ್ವಾ? ವಿತೌಟ್ ಪ್ರೈಸ್ ಆಕ್ಷನ್ ಹೋಗಿರೋದ್ರಿಂದ ಮಾರ್ಕೆಟ್ ಬೇರಿಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಈ ಲೈನ್ ನ ಬ್ರೇಕ್ಔಟ್ ಕೊಟ್ರೆ ಇಲ್ಲಿಗೆ ಬಂದಾಗ ಕಾಸ್ಟ್ ತಂದಿಡಿ. ನಿಮ್ಮ ಪ್ರಾಫಿಟ್ ನ ಬುಕ್ ಮಾಡಿದ್ರು ಮಾಡ್ಬೋದು, ಕಾಸ್ಟ್ ತಂದ್ಬಿಟ್ಬಿಟ್ಟು ಮಾರ್ಕೆಟ್ ನ ನೋಡಿ, ನೋ ಪ್ರಾಬ್ಲಮ್. ಓಕೆನಾ? ಇವತ್ತು ಪ್ರೀಮಿಯಂ ಅಲ್ಲೂ ಎಂತದೇ ತರಹದ ಮೂವ್ಮೆಂಟ್ ಆಗಿಲ್ಲ.
ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮಿನಿಮಮ್ 30 ಪಾಯಿಂಟ್ ಒಳಗಡೆನೆ ಆಟ ಆಡಿದೆ. ಎಲ್ಲಾರ್ದು ಎಸ್ ಎಲ್ ಮಾರ್ಕೆಟ್ ಇವತ್ತು ತಿಂದಾಕಿದೆ. ಸೊ ಹಂಗಾಗಿ ಸೇಫ್ ಆಗಿ ಟ್ರೇಡ್ ಮಾಡಿ. ನಾನು ಯಾವಾಗ್ಲೂ ಹೇಳೋದಷ್ಟೇ, ನೀವು ಸೇಫ್ ಆಗಿ ಟ್ರೇಡ್ ಮಾಡಿ ಅಂತ. ಇಲ್ಲಿ ನೋಡಿ 25,6251 ಎಂಟ್ರಿ ಕಾಲ್ ಸೈಡ್ ಇದ್ರೆ ಬೆಳಗ್ಗೆ ಒಂದು ಸ್ಕ್ಯಾಲ್ಪ್ ಮಾಡ್ತೀನಿ ಮಾಡ್ಬೋದು. ಯಾಕೆಂದ್ರೆ ಮಾರ್ನಿಂಗ್ ಸ್ಟಾರ್ ಆಗಿರೋದು ಅದು ಸಪೋರ್ಟ್ ಲೈನ್ ಅಲ್ಲಿ ಆಗಿರೋದ್ರಿಂದ ನಿಮ್ಗೆ ಹೇಳ್ತಿರೋದು 10 ಮಿನಿಟ್ ಅಲ್ಲಿ ಎಂಟ್ರಿ ಬಂದ್ಬಿಟ್ಟು 26,204. ಟಾರ್ಗೆಟ್ ಬಂದ್ಬಿಟ್ಟು 26,244. 250ನೇ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್, ಆಗುತ್ತೆ, ಹೋಗುತ್ತೆ. ಮಾರ್ಕೆಟ್ ಬುಲ್ಲಿಶ್ ಇದ್ದೇ ಇರುತ್ತೆ. ಸೇಫ್ ಆಗಿ ಟ್ರೇಡ್ ಮಾಡಿ. NSE ಆಪ್ಷನ್ ಹೇಳ್ತಿದೆ ನೋಡಿ, ಕಾಲ್ ಸೈಡ್ 1 ಲಕ್ಷ ಜನ ಇದ್ದಾರೆ, ಪುಟ್ ಸೈಡ್ 52,000 ಜನ ಇದ್ದಾರೆ. ಚೇಂಜಿಂಗ್ ವೈ ಬಂದ್ಬಿಟ್ಟು ಪುಟ್ ಸೈಡ್ 17,000, ಕಾಲ್ ಸೈಡ್ ಬಂದ್ಬಿಟ್ಟು 14,000. ಇದು ಹೇಳ್ತಾ ಇದೆ ಪುಟ್ ಸೈಡ್ ಹೋಗ್ತೀನಿ ಅಂತ ತೋರಿಸ್ತಾ ಇದೆ. ನೋಡೋಣ ಏನೇನಾಗುತ್ತೋ. ಮೇ ಬಿ ಕ್ಯಾಂಡಲ್ ಸಿಕ್ಸ್ ಪುಟ್ ಸೈಡ್ ಕಾಲ್ ಸೈಡ್ ಹೋಗಿ ಪುಟ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. SL ಹಿಟ್ ಮಾಡೋದು ಅಂತ ಯಾವಾಗಲೂ ಹೇಳ್ತೀನಿ ನಾನು. ನೋಡೋಣ. ಇವಾಗ BTC ಏನಾಯ್ತು, ಕ್ಯಾಂಡಲ್ ನೋಡಿ. BTC ನಾವು ಅವತ್ತು ಹೇಳಿದೆ ಇಲ್ಲಿಂದನೇ BTC ಮೂವ್ಮೆಂಟ್ ಆಗಬೇಕು. ನೋಡಿ ಈ ಲೈನ್ ಹಾಕಿದೀನಿ, ದಿನ ವಿಡಿಯೋ ನೋಡ್ಕೊಂಡ್ ಬನ್ನಿ, ದಿನ ಹೇಳಿದೀನಿ ಇಲ್ಲಿಂದ ಕೆಳಗೆ ಬರಲ್ಲ, BTC ಬರಬಾರ್ದು ಅಂತಾನೆ ಹೇಳಿದ್ದೆ, ಬರಕ್ಕೂ ಬಿಡಲ್ಲ ಅಂತಾನೆ ಹೇಳ್ತಾ ಇದೀನಿ ಅವತ್ತಿಂದ. ಯಾಕಂದ್ರೆ ಹ್ಯಾಮರಿಗೆ ಒಂದು ಪವರ್ ಇದೆ, ಹ್ಯಾಮರ್ ಬುಲ್ಲಿಶ್ ಮಾಡುತ್ತೆ ಅಂತ ಹೇಳ್ತಾ ಇದೀನಿ. ಬುಲ್ಲಿಶ್ ಯೂಶಲಿ ಮಾಡಿದೆ. ಅವತ್ತು ನಾನು ವಿಡಿಯೋ ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಇವತ್ತು ಕರೆಕ್ಟ್ 4,600 ರೂಪಾಯಿ ನಿಮಗೆ BTC ಸಿಕ್ಕಿರೋದು. ಓಕೆನಾ. ಗೋಲ್ಡ್ ಬ್ರೇಕ್ ಮಾಡ್ತು, ಟ್ರೆಂಡ್ ಲೈನ್ ನ ಡೇ ಕ್ಯಾಂಡಲ್ ಅಲ್ಲಿ ಬ್ರೇಕ್ ಮಾಡಿದೆ. ಗೋಲ್ಡ್ ಬುಲ್ಲಿಶ್ ಆಗ್ಬೋದು, ಹೇಳಕ್ ಬರಲ್ಲ. ಗೋಲ್ಡ್ ಈ ಲೈನ್ ನ ಬ್ರೇಕ್ಔಟ್ ಕೊಡಬಾರ್ದು, ಈ ಲೈನ್ ನ ಕೊಟ್ರೆ ಬುಲ್ಲಿಶ್ ಆಗ್ಬಿಡುತ್ತೆ. ಇಲ್ಲಿಂದ ರಿವರ್ಸ್ ಆದ್ರೂ ಆಗ್ಬೋದು, ರಿವರ್ಸ್ ಆಗಿಲ್ಲ ಅಂದ್ರೆ ಯೂಶಲಿ ಬುಲ್ಲಿಶ್ ಆಗುತ್ತೆ. ಎರಡು ಈ ತರ ಹೋಗಕ್ ಚಾನ್ಸ್ ಇಲ್ಲ, ಹೋದ್ರೆ ಬಬುಲ್ ಆಗ್ಬಿಟ್ಟು ಬ್ಲಾಸ್ಟ್ ಆಗುತ್ತೆ. ಸೊ ಈ ತರ ಹೋಗ್ಬಾರ್ದು. ನೋಡಿ ಇದು ಅಷ್ಟೇ, ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡಿತ್ತು ಗೋಲ್ಡ್, ಇಲ್ಲಿಂದನೇ ರಿವರ್ಸ್ ಆಗಿ ಬ್ರೇಕ್ಔಟ್ ಕೂಡ ಕೊಟ್ಟೈತೆ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಿದೆ ಅಂದ್ರೆ ಬುಲ್ಲಿಶ್ ಆಗ್ಬಿಡುತ್ತೆ ಗೋಲ್ಡ್. ನಾನು ಬೇರಿಶ್ ಆಗುತ್ತೆ ಅಂತಾನೆ ಅಂದ್ಕೊಂತಿದ್ದೆ ಅವತ್ತಿಂದ, ಯಾಕಂದ್ರೆ ಇಲ್ಲಿಂದ ರಿವರ್ಸ್ ಆಗ್ಬೇಕು, ಅದು ಬುಲ್ಲಿಶ್ ಆಗ್ತಿದೆ. ಯಾಕೆಂದ್ರೆ ಇದೆಲ್ಲ ಫುಲ್ಲು ನ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೋಲ್ಡ್ ಅನ್ನೋದು, ಗೋಲ್ಡ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವತ್ತು FIL ಸೆಲ್ ಮಾಡಿರೋದು ಬಂದ್ಬಿಟ್ಟು ಇಂಡಿಯನ್ ಮಾರ್ಕೆಟ್ ಅಲ್ಲಿ FIL ಬಂದ್ಬಿಟ್ಟು ಇವತ್ತು 3,795 ಕೋಟಿ ಸೆಲ್ ಮಾಡಿದ್ದಾರೆ. ನಮ್ ಡೊಮೆಸ್ಟಿಕ್ ಅವ್ರು ಬಂದ್ಬಿಟ್ಟು 4,000 ಕೋಟಿನ ಬೈ ಮಾಡಿದ್ದಾರೆ. ಸೊ ನಮ್ ಡೊಮೆಸ್ಟಿಕ್ ಅವರು ಇತ್ತೀಚೆಗೆ ತುಂಬಾನೇ ಇಂಡಿಯಾ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ತುಂಬಾ ನಂಬಿಕೆ ಇರೋದ್ರಿಂದ ಮಾಡ್ತವ್ರೆ. ನೀವು ಮಾಡಿ, ನೀವು ಇದ್ರಲ್ಲಿ ಟ್ರೇಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದ್ರೂ ನಿಫ್ಟಿ ಬೀಸ್ ಅಂತ ಬರುತ್ತೆ, ಈಕ್ವಿಟಿ ಬೈ ಮಾಡಿದ್ರೆ ಬೈ ಮಾಡಿ. ನಿಫ್ಟಿ ನೀವೇ ಚೆಕ್ ಮಾಡ್ಕೊಂಡು ಹೋಗಿ, ಮಂತ್ಲಿ ಕ್ಯಾಂಡಲ್ ತೋರಿಸ್ತೀನಿ ನೋಡಿ. 2020 ನಿಫ್ಟಿ ಇದ್ದು ಬರೇ 9,000 8,000, ಇವತ್ತು 28,000 ಪ್ಲಸ್ ಆಗಿದೆ. ಬರೇ ಕಳೆದ 18,000 ಪ್ಲಸ್ ಆಗಿದೆ. ಬರೀ ಕಳೆದ 5 ವರ್ಷದಿಂದ ನಿಫ್ಟಿ ಇಷ್ಟು ಬುಲ್ಲಿಶ್ ಆಗಿರೋದು. ಸೊ 5-6 ವರ್ಷದಿಂದ ನಿಮ್ಮ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ನಿಫ್ಟಿನ ಬೈ ಮಾಡಕ್ ಬರಲ್ಲ ಈಕ್ವಿಟಿ ಆಗಿ. ನಿಫ್ಟಿ ಏನಿದ್ರು ಆಪ್ಷನ್ಸ್ ನಮ್ ತರ ಟ್ರೇಡಿಂಗ್ ಮಾಡಕ್ ಅಷ್ಟೇ ಯೂಸ್ ಆಗೋದು. ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನಿಫ್ಟಿ ಮೇಲೆ ಬೇಕಾದ್ರೆ ನೋಡಿ, ಇಲ್ಲೇ ಚೆಕ್ ಮಾಡ್ಕೊಳ್ಳಿ. ಇದು 2020ರಿಂದ ಇಲ್ಲಿ ತನಕ 220 ರೂಪಾಯಿ ರಿಟರ್ನ್ಸ್ ನ ಕೊಟ್ಟಿದೆ ಕಳೆದ 5-6 ವರ್ಷಕ್ಕೆ. ಏನಂತ ದೊಡ್ಡ ರಿಟರ್ನ್ಸ್ ಅಲ್ಲ, ಯಾಕಂದ್ರೆ ಇದು ಲಾಸ್ ನ ಮಾಡ್ಕೊಡಲ್ಲ ನಿಮ್ಗೆ. ಇವೆಲ್ಲ ಪೀಸ್ಗಳು, ಗೋಲ್ಡ್ ಪೀಸ್, ಸಿಲ್ವರ್ ಪೀಸ್, ಆತರ ಹೆಂಗೋ ಆತರ ಇವೆಲ್ಲ ನೋಡಿ. ಇದು ಇನ್ನು 300 ಚಿಲ್ಲರೆಗೆ ಹೋಗ್ಬೇಕು, 329 ರೂಪಾಯಿಗೆ ಹೋಗ್ಬೇಕು. ಆಲ್ರೆಡಿ ಬ್ರೇಕ್ಔಟ್ ಕೂಡ ಕೊಟ್ಟೈತೆ. ನೋಡ್ಕೊಂಡು ಸೇಫ್ ಆಗಿ ಟ್ರೇಡ್ ಮಾಡಿ. ಡೋಂಟ್ ವರಿ, ಇದ್ರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ ತಲೆ ಕೆಡಿಸ್ಕೊಬೇಡಿ. ಗೋಲ್ಡ್ ಸಿಲ್ವರ್ ಮೇಲೆ, ಗೋಲ್ಡ್ ಸಿಲ್ವರ್ ಈಕ್ವಿಟೀಸ್ ತುಂಬಾ ರಿಟರ್ನ್ಸ್ ಕೊಡ್ತವೆ. ಇವಾಗ ನಿಮಗೆ ಲಾಸ್ ಮಾಡ್ಕೊಡಲ್ಲ ಜಾಸ್ತಿ. ಓಕೆ, ಒಳ್ಳೆ ಮೂಮೆಂಟ್ ಅಲ್ಲಿ ಇದೆ, ತಲೆ ಕೆಡಿಸ್ಕೊಳಂಗಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಮಾಡ್ಬೋದು, ಒಳ್ಳೆ ರಿಟರ್ನ್ ಕೊಡೋ ಚಾನ್ಸಸ್ ಇದೆ. ಓಕೆನಾ. ಡೋಂಟ್ ವರಿ, ಮಾಡಿದ್ರೆ ಮಾಡಿ, ಸೇಫ್ ಆಗಿ ಟ್ರೇಡ್ ಮಾಡಿ. ಬಾಯ್.